ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ತಮ್ನೈಲು ಟೈಟಲು ಎಲ್ಲ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಏನಿದೆ ಅಂತ. ಸೊ XML ಫೈಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಅಲೈಟ್ ಮೋಷನ್ನಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೋಡಿ ಫೈಲ್ ಈ ಥರ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಅಲೈಟ್ ಮೋಷನ್ ಅನ್ನೋದು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನೀವು ಓನಾಗಿ ಮಾಡ್ತಿದ್ದೀರಾ ಅನ್ನೋದಾದರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಎ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಒಂದು XMLನ ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ, ನಿಮ್ಗೇನೋ ಒಂದು ನಿಮಗೆ ತೋಚಿದ್ದನ್ನು ನೀವು ಮಾಡಬೇಕು ಅನ್ನೋದಾದರೆ ಸೊ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕ್ರಿಯೇಟ್ ಮಾಡ್ಕೊಂಡಿರೋದು ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಬಂದು ಸೇವ್ ಆಗುತ್ತೆ. ಸೊ ಸೇವ್ ಆಗಿದ ತಕ್ಷಣ ನೀವು ಅದನ್ನು ನೋಡಿಕೊಂಡು ಮಾಡ್ಬೋದು. ಸೊ ನಾನು ಆಲ್ರೆಡಿ ಒಂದು ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಆಲ್ರೆಡಿ ಇದು ಶೇಕ್ ಎಫೆಕ್ಟ್ನ XMLಗೆ ಕ್ರಿಯೇಟ್ ಮಾಡ್ತೀನಿ ನೋಡಿ. ಇದನ್ನು ಈ ಫೈಲ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ. ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ನೀವು ಏನಾದರೂ ಒಂದು ಫಾಂಟ್ ನೇಮ್ ಇದು ಚೇಂಜ್ ಮಾಡಬೇಕಾಗುತ್ತೆ, ರೀನೇಮ್ ಚೇಂಜ್ ಮಾಡಬೇಕಾಗುತ್ತೆ. ನಾನು Magaa ಅಂತಲೇ ಮಾಡ್ತೀನಿ. ಸೊ ಎ ಅನ್ನೋದು ಜಾಸ್ತಿ ಮಾಡ್ತೀನಿ, ಆಗ ಅದು ಮೇಲೆಗಡೆ ಬರುತ್ತೆ. ಇದನ್ನು ನೀವು ಪ್ರೆಸ್ ಮಾಡಿಕೊಂಡು ಶೇರ್ ಮಾಡಬೇಕಾಗುತ್ತೆ. ಶೇರ್ ಮಾಡಿಬಿಟ್ಟು XML ಅಂತ ಇದೆ ನೋಡಿ, ಇಲ್ಲೇ ಕೆಳಗಡೆ XML ಅಂತ ಇರುತ್ತೆ. XML ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ವಾಟ್ಸಪ್ಪಲ್ಲಿ ಬೇಕಿದ್ರೂ ಶೇರ್ ಮಾಡ್ಬೋದು, ಅಥವಾ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಬೋದು, ಜಿಮೇಲ್ ಮುಖಾಂತರ ಶೇರ್ ಮಾಡ್ಬೋದು. ಸೊ ನಾನು ಡ್ರೈವ್ ಮುಖಾಂತರ ಶೇರ್ ಮಾಡಿ ತೋರಿಸ್ತೀನಿ ಯಾವ ಥರ ನಾನು ಕೊಡ್ತೀನಿ ಅನ್ನೋದು ಲಿಂಕ್ಸು. ಸೊ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ ಡ್ರೈವ್ ಅನ್ನೋದು ಸೇವ್ ಆಗುತ್ತೆ. ನಿಮ್ಗೆ ಇಲ್ಲಿ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ಸಾಕು, ಅದು ನಿಮಗೆ ಇಲ್ಲಿ ಬಂದು ತೋರಿಸುತ್ತೆ ವೈಫೈಯಿಂದ ಅಪ್ಲೋಡ್ ಆಗ್ತಿದೆ ಅಂತ. ರಿಸ್ಯೂಮ್ ಅಂತ ಕೊಡಿ. ರಿಸ್ಯೂಮ್ ಅಂತ ಕೊಟ್ಟಿದ ತಕ್ಷಣ ಅದು ಅಪ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಪ್ಲೋಡು ಆದಮೇಲೆ ನಿಮಗೆ ಈ ಥರ ಕಾಣಿಸ್ತಿದೆ ನೋಡಿ, ಲೊಕೇಟ್ ಫೈಲ್ ಅಂತ. ಈ ಲೊಕೇಟ್ ಫೈಲ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ದೀರಾ ಅನ್ನೋದಾದರೆ ನೀವು ಏನು ಮಾಡಬೇಕು ಅನ್ನೋದಾದರೆ, ಇಲ್ಲಿ Magaa XML ಅನ್ನೋದು ಆಯ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕು ಅನ್ನೋದಾದರೆ, ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕಾಪಿ ಲಿಂಕ್ನ ಕೊಡಬೇಕಾಗುತ್ತೆ. ಕಾಪಿ ಲಿಂಕ್ನ ಕಾಪಿ ಮಾಡಿಕೊಂಡು ನೀವೇನು ಮಾಡಬೇಕು ಅಂತ ಅನ್ನೋದಾದರೆ, ನಿಮ್ಮ ನೋಟ್ಸಲ್ಲಿ ಅಥವಾ ಎಲ್ಲಿ ನೀವು ಪೇಸ್ಟ್ ಮಾಡಬೇಕು ಅನ್ನೋದಾದರೆ, ನೀವು ಯಾರಿಗಾದ್ರೂ ಫ್ರೆಂಡ್ಸಿಗೆ ಕಳಿಸ್ಬೇಕು ಅಂತ ಇದ್ದರೆ ಕಳಿಸ್ಕೋಬೋದಾಗುತ್ತೆ. ಇದನ್ನು ನೋಡಿ, ಈ ಥರ ನಿಮಗೆ ಕ್ರಿಯೇಟ್ ಆಯಿತು. XML ಫೈಲ್ ಅನ್ನೋದು ಡ್ರೈವ್ ಲಿಂಕಲ್ಲಿ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.